ನಮಸ್ತೆ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿತ್ ಶಶಾಂಕ್. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಯಾದಗಿರಿ ಡಿಸ್ಟ್ರಿಕ್ಟ್ ಸುರ್ಪುರ ತಾಲೂಕಿನ ಪುರಸಭಾ ಸದಸ್ಯರನ್ನು. ಅವರು ತುಂಬಾನೇ ಹಿರಿಯ ವ್ಯಕ್ತಿಯಾಗಿ ಇಟ್ಕೊಂಡು ಸುಮಾರು ಒಂದು 4 ಬಾರಿ ವಿಜೇತರಾಗಿರುವಂತದ್ದು. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಖಾಲಿದ್ ಅಹಮದ್. ಖಾಲಿದ್ ಅಹಮದ್ ತಾಳಿಗುರಿ. ಸರ್, ಈಗ ಎಷ್ಟನೇ ವಾರ್ಡ್ ಇಂದ ನೀವು ಆಯ್ಕೆ ಆಗಿರುವಂತ ಸರ್? 19 ವಾರ್ಡ್ ನಂಬರ್ ಪನ್ನಾಳಾವಣಿ. ಹೇಗೆ ಅನಿಸ್ತಾ ಇದೆ ಸರ್ ಈ ಒಂದು ರಾಜಕೀಯ ಜೀವನ? ರಾಜಕೀಯದ ಜನದ ಕೆಲಸ ಮಾಡಿದಾಗ ಮನಸ್ಸಿಗೆ ಶಾಂತಿ ಆಗ್ತಿರ್ತದ. ಅವ್ರು ತುಂಬ ನಮ್ಗೆ ಒಂದು ಇದು ಆಗಿದಂಗೆ ಆಗ್ತದ. ಮನಸ್ಸಿಗೆ ಏನೇನು ಕೆಲಸ ಮಾಡಿದ್ರೆ ಶಾಂತಿ ಹಂಗಾಗ್ತದೆ. ಆ ಟೈಪು ದೇವರಿಗೆ ಪೂಜೆಗೆ ಹೋಗಿದ ಮೇಲೆ ಹೆಂಗೆ ಇದು ಆಗ್ತದೆ, ಆ ಟೈಪ್ ನಮ್ಗೆ ಇವ್ರು ಕೆಲಸ ಮಾಡಿದ ಮೇಲೆ ನಮ್ಮ ಮನಸ್ಸಿಗೆ ಶಾಂತಿ ಸುಖ ಆಗ್ತದೆ. ಸುಖ ಸಂತೋಷದಿಂದ ಇರುವಂತ ಸರ್. ಈಗ ಸರ್, ಈ ಬಾರಿ ವಿಜೇತರಾದಂಥ ಸಂದರ್ಭದಲ್ಲಿ ಎಷ್ಟು ಬಹುಮತಗಳಿಂದ ಈಗ ನೀವು ವಿಜೇತರಾದಂಥ ಸರ್? ಈಗ ನಮ್ಗೆ 46 ಮತದಿಂದ ಹೆಚ್ಚಿಗೆ ಅವ್ರ ಅಪೋಸಿಷನ್ಗಿಂತ ಹೆಚ್ಚಿಗೆ ಆರಿಸಿ ಬಂದಿವಿ. ಒಟ್ಟು ಮತ ಸರ್ ನಿಮಗೆ ಬಂದಂಥದ್ದು? ಒಟ್ಟು ಮತ 600 ಚಿಲ್ಲರ್ ಆಗಿದ್ದೀರಿ. 600 ಚಿಲ್ಲರೆ ಇರುವಂತ ಸರ್. ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂತ ಸರ್ ಈಗ ನೀವು? ಈಗ ಸದ್ಯಕ್ಕೆ ಮಾತ್ರ ನಾವು ಇಂಡಿಪೆಂಡೆಂಟ್ ಇವಿ. ಇಂಡಿಪೆಂಡೆಂಟ್ಲಿಂದ ಆರಿಸಿ ಬಂದು ಈಗ ಸದ್ಯಕ್ಕೆ ಇಂಡಿಪೆಂಡೆಂಟ್ ಇವಿ ಸರ್. ಈಗ ತಾನೇ ಈಗ ಒಂದು ಅವಧಿ ನಿಮ್ದು ಶುರು ಆಗಿರುವಂತದ್ದು. ಈ ಒಂದು ಅವಧಿಯಲ್ಲಿ ಬಾರಿ ಯಾವ ರೀತಿ ಒಂದು ಜನತೆಗೆ ಒಂದು ಜನಸೇವೆಯನ್ನ ನೀವು ಮಾಡಬೇಕು ಅಂತ ಅನ್ಕೊಂಡಿರುವಂತ ಸರ್? ಈಗ ಫಸ್ಟ್ ಸ್ಟಾರ್ಟಿಂಗ್ ಅಂದರೆ ನಮ್ಮ ವಾರ್ಡ್ದಾಗ ಜಾಸ್ತಿ ಜನ ಅಂದರೆ ಅನ್ಎಜುಕೇಟೆಡ್ ಭಾಳ ಮಂದಿ ಅವ. ಟೈಲರಿಂಗ್ ಬಟ್ಟೆ ಹೊಲಿದ್ರು ಗ್ರೂಪ್ ಜಾಸ್ತಿ ಅವ. ಅವ್ರ ಮಕ್ಕಳಿಗೆ ಎಜುಕೇಷನ್ಗೆ ಫಸ್ಟ್ ಪ್ರಿಫರೆನ್ಸ್ ಅವ್ರು ಹೋಗೋದು ಮಾಡೋದು. ಆಮೇಲೆ ನೀರಿಂದು ಭಾಳ ಅವಶ್ಯಕತೆ ನಮ್ಮಲ್ಲಿ. ಯಾವಾಗ ನೀರು ಕುಡಿಯೋದು ಸಿಗಂಗಿಲ್ಲ. ಸಲಾಗ ಎಲ್ಲಿನ ಬೋರೆಲ್ ಮೊದಲನೇ ಒಂದು ಸಲ ಬೋರೆಲ್ ಹಾಕಿದ್ದೀವಿ. ಆ ಬೋರೆಲ್ ಈಗ ತನಕ ಪೂರ ಊರು ಸಪ್ಲೈ ಆಗ್ತಿರ್ತದೆ ಇಲ್ಲೇ ಇದರಿಂದ. ಆ ಟೈಪ್ ಇದು ಅದ. ಮತ್ತು ರೋಡ್ದು ಡ್ಯಾಮೇಜು ಅಂಥವು ನೀರು ಗುಡ್ಡ ನೀರು ಹೋಗ್ಲಕ್ಕ ಬರ್ಲಕ್ಕ ಇದು ಆಗ್ಲಿಕ್ಕೆ ಅವ್ರಿಗೆ ಅಂಕಲ್ ಮಾಡಿ ಕೇಸ್ ಕೊಡಬೇಕು. ಅವ್ರು ಏನೇನು ಅಂಥವು ಇಂಥವು ಮುನ್ಸಿಪಾಲ್ಟಿದಾಗ ಆಗಲಿ, ಓಲ್ಡ್ ಏಜ್ ಪೆನ್ಷನ್, ರೇಷನ್ ಕಾರ್ಡ್ಸ್, ಇಂಥವು ಭಾಳ ಇಂಥದ್ದು ಸಮಸ್ಯೆ ಇದ್ದಾರೆ. ಓಡಾಡ್ಕೇಸಿ ಹೋಗಿ ಅವ್ರ ಬಗ್ಗೆ ಓಡಾಡ್ಕೇಸಿ ಮಾಡ್ತಿರ್ತೀವಿ. ಅವರಿಗೆ ನಮ್ಮ ಕಡೆಯಿಂದ ಅವ್ರಿಗೂ ಇದು ಅದ, ನಾವು ನಮ್ಗನ ಇದು ಅದ. ಅವ್ರ ಬೆಂಬಲ ನಮಗೆ ಇದೆ. ಸದಾಕಾಲ ಅವ್ರ ಸೇವೆ ಮಾಡ್ತಾ ಮಾಡ್ಕೊಳ್ತೇವೆ ಸರ್. ಈಗ ನಿಮ್ಗೆ ಒಂದು ರಾಜಕೀಯ ಜೀವನಕ್ಕೆ ನೀವು ಒಂದು ಸಾಧಾರಣ ವ್ಯಕ್ತಿಯಾಗಿ ಇಟ್ಕೊಂಡು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತ, ಅಥವಾ ಈಗ ನಿಮ್ಮ ಹಿರಿಯರು ತಂದೆ ತಾಯಿ ಸಹೋದರ ಯಾರಾದ್ರೂ ಈ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂತದ ಸರ್? ಈಗ ಇಲ್ಲ, ನಮ್ಮ ರಾಜಕೀಯ ಜೀವನ ಸ್ಟಾರ್ಟ್ ಆಗಿದ್ರೆ ಫಸ್ಟ್ ಅಬ್ಬಾಸ್ ಅಲಿ ಸಾಬ್, ಕುಮಾರ್ ನಾಯ್ಕ್ ಸಾಬ್ ಅವರನ್ನು MLA ಇದ್ರು. ಅವ್ರು ಬರ್ಸಲಿ ಸಾಬ್ನು ಒಂದ್ಸಲ ಇದ್ರು, ಅಡ್ವೊಕೇಟ್ ಇದ್ರು. ಅವ್ರನ್ನ ರಾಜಕೀಯ ಅವ್ರ ಹಿಂದೆ ತಿರುಗಾಡ್ತಿದ್ದೀವಿ. ಅವಾಗ ಅವ್ರು ದೊಡ್ಡಿದ್ದು, ನಾವು ಸಣ್ಣ ಇದ್ದರು. ಅವಾಗಲಿಂತ ಜನ ಅವ್ರ ಸಂಗಡ ತಿರುಗಾಡ್ಕೇಸಿ ಅವ್ರು ಹೆಂಗೆ ಓಡ್ತೀವಿ, ಹೆಂಗೆ ಕೆಲಸ ಇದು ಅಂತ ಆ ಟೈಪ್ ನೋಡಿ ನಮ್ಗೆ ನಮ್ಮ ಮನಸ್ಸಿದಾಗ ಜನದ ಕೆಲಸ ಸೇವೆ ಮಾಡ್ಬೇಕಂತ ಕೆಲಸ ಇದಾಗಿ ಮಾಡ್ಕೊಂಡು ಬಂದೀವಿ ಸರ್. ಸರ್, ಈಗ ಏನು ಅನ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಬಂದಂತ ಸರ್? ಈಗ ನೀವು ನಮ್ಮ ರಾಜಕೀಯ ಜೀವನದಾಗ ಅನ್ಕೇಸಿದ್ರೆ ಅದೇ ಜನ ಸೇವೆ ಮಾಡೋದೇ ನಮ್ಮ ಮನಸ್ಸಿಗೆ ಶಾಂತಿ ಅದೇ. ಯಾವ ಮನುಷ್ಯನ ಆಗಲಿ ಕೆಲಸ ಮಾಡೋ ಮುಂದೆ ತಮ್ಗೆ ಯಾವ ಸಂತೋಷ ಆಗ್ತದೆ ಆ ಕೆಲಸ ಮಾಡ್ತಿರ್ತಾನೆ. ಅಸಲಾಗ ನಮ್ಗೆ ಜನ ಕೆಲಸ ಮಾಡೋಕೆ ಸಂತೋಷ ಆಗ್ತದೆ. ಅಸಲಾಗ ನಾವು ಇಂಟ್ರೆಸ್ಟ್ಲಿಂದ ಇದು ಮಾಡ್ತಾರೆ ಸರ್. ಈಗ ಅಂದಾಜು ನಿಮಗೆ ಒಂದು ರಾಜಕೀಯ ಜೀವನದಲ್ಲಿ ಎಷ್ಟು ವರ್ಷದ ಅನುಭವ ಇದೆ ಸರ್ ಈಗ ರಾಜಕೀಯ ಜೀವನದಲ್ಲಿ? ನಮ್ಗೆ ಈಗ ಆ್ಯಕ್ಚುಲಿ ನೋಡಿದ್ರೆ 35 ವರ್ಷದಿಂದ ರಾಜಕೀಯದ ಇದು ಅದ. ಅಂದರೆ ನಾವು ಕೌನ್ಸಿಲರ್ ಆಗಿ ಒಂದು 25 ವರ್ಷದಿಂದ ಜನಸೇವೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ. ಒಟ್ಟು ಇದು ಎಷ್ಟನೇ ಬಾರಿ ಸರ್ ಅಲ್ಲಿಗೆ ನೀವು ಸ್ಪರ್ಧಿಸಿ ವಿಜೇತರಾಗಿರುವಂಥ ಸರ್? ನಾವು 4ನೇ ಸಲ ವಿಜೇತರ ಆಗಿವಿ. ಒಂದ್ಸಲ ಇದು ಆಗಿದೆ, 5ನೇ ಡಿಬೇಟ್ ಆಗಿದೆ. 5 ಸಲ ವಿಜೇತರ ಆಗಿರುವಂಥ ಸರ್. ಸರ್, ಅದೇ ರೀತಿ ಒಂದು ರಾಜಕೀಯ ಜೀವನದಲ್ಲಿ ಈ ಒಂದು ಅವಧಿಯಲ್ಲಿ ಈಗ ಹೆಚ್ಚಿನ ಆದ್ಯತೆ ಯಾವುದ್ರ ಬಗ್ಗೆ ನೀವು ನೀಡಿ ಒಂದು ಜನಸೇವೆಯನ್ನ ಮಾಡಬೇಕು ಅಂತ ಅನ್ಕೊಂಡಿರೋದು ಸರ್? ಅದೇ ಸರ್ಕಾರಲಿಂದ ಯಾವ್ಯಾವ ಸುಲಭ ಆಗ್ತದ, ಅವ್ರಿಗೆ ಯಾವ್ಯಾವ ಸುಲಭ ಆಗ್ತಾವೆ ಸರ್ಕಾರಲಿಂದ ಅವ್ರಿಗೆ ತನ ಹೋಗಿ ಮುಟ್ಟಿಸ್ತಾನ ಆಗ್ಬೇಕನ್ ಕೇಸಿ ನಮ್ಮ ಮನಸ್ಸದಾಗ ಅದ. ಯಾಕಂದರೆ ನಮ್ಮ ಮಂದಿದಾಗ ಎಜುಕೇಷನ್ ಇಲ್ಲ ಸಲಾಗ ಅವ್ರಿಗೆ ಜಾಸ್ತಿ ಗಮನಕ್ಕೆ ಬರೋಂಗಿಲ್ಲ. ಅವರು ಪೇಪರ್ನ ಓದಂಗಿಲ್ಲ, ಅದು ಟಿವಿಗೆ ನೋಡೋಂಗಿಲ್ಲ. ಅಂಥವು ಏನೇನು ಗುರ್ತಿದ್ದಾರೆ. ಆಮೇಲೆ ಪ್ರೆಸಿಡೆಂಟ್ MLA ಆಗಲಿ ಅವ್ರ ಬಳಿ ಕುಂತು ಕೇಸಿ ಏನೇನೋ ಸರ್ಕಾರಲಿಂದ ಸ್ಕೀಮ್ ಬರ್ತಿರ್ತದ, ಆ ಸ್ಕೀಮ್ ಜನಗ ಮುಟ್ಟುತನ ಮಾಡ್ಬೇಕನ್ಕಿ ಮನಸ್ಸಿನಲ್ಲಿ ಸರಿ. ಒಂದು ಈಗ ರಾಜಕೀಯ ಜೀವನದಲ್ಲಿ ಈಗ ನಿಮ್ಗೆ ಈ ಒಂದು ವಾರ್ಡ್ನಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ನಿಮ್ಮ ವತಿಯಿಂದಲೇ ಅಲ್ಲ, ಮೇಲಧಿಕಾರಿಗಳ ಮಟ್ಟದಲ್ಲಿ ಆಗುವಂಥದ್ದು ಹಲವು ಇರುತ್ತದೆ. ಹಾಗಾಗಿ ಈ ಒಂದು ನಿಮ್ಮ ವಾರ್ಡ್ನಲ್ಲಿ ಒಂದು ಮೇಲಧಿಕಾರಿಗಳ ಮಟ್ಟದಲ್ಲಿ ಯಾವ ಕೆಲಸ ಕಾರ್ಯಗಳನ್ನ ನೀವು ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಈಗ ಸದ್ಯಗಾದ್ರೆ ಪ್ರೆಸೆಂಟ್ ನಮ್ಮ ಸಲ ನೀರಿಂದ ಭಾಳ ತೊಂದರೆ ಇದೆ ರೀ. ತೊಂದರೆ ಸಲಾಗ ಒಂದೊಂದು ಬೋರ್ವೆಲ್ ಹಾಕಿ ಅಲ್ಲಿ ಒಂದು ಟ್ಯಾಂಕ್ ಕುಂದ್ರಿಸ್ಕೇಸಿ ಅವು ಫಿಲ್ಟರ್ ಮಾಡ್ಕೇಸಿ ಸಿಹಿ ನೀರು ಬಂದಂಗೆ ಒಂದು ಸರ್ಕಾರಲಿಂದ ಸ್ಕೀಮ್ ಇದೆ. ಆ ಸ್ಕೀಮ್ಗೆ ಒಂದು ವಾರ್ಡ್ ತನ ಮನೆಗೆ ನೀರು ಮುಟ್ಬೇಕನ್ಕೇಸಿ ಆ ಮನ್ಸದಾಗ ಇದು ಗುರು ಇಟ್ಕೊಂಡು ಆ ಮನ್ಸನ ಆಗ್ಬೇಕನ್ಕೇಸಿ ನಮಗೆ ಮಾಡ್ತಾರೆ ಸರ್. ನಿಮಗೆ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡೋದಕ್ಕೆ ಗುರುಗಳು ಅಂತ ಯಾರ ಇದ್ದಾರೆ ಸರ್? ಈಗ ಗುರುಗಳು ಅಂದ್ರೇನ ಅದೇ ರೀ, ನಮ್ಮ
ಕುಮಾರನಾಯಕ್ ಸಾಬ್ ಅವರು ಇದ್ದರು, ಅವ್ರ ಸಂಗಾಟಿ ಜಾಸ್ತಿ ತಿರುಗಾಡೀವಿ. ಅವಾಗ ಇಲ್ಲಿಂದ ನಮ್ಗೆ ಸ್ವಲ್ಪ ಇದು ರಾಜಕೀಯದಾಗ ಇಂಟ್ರೆಸ್ಟ್ ಇರುವಂಥದ್ದು. ಸರ್, ಈ ಒಂದು ರಾಜಕೀಯ ಜೀವನ ಬಿಟ್ಟು ಇನ್ನಿತರ ಯಾವ್ದಾರ ಸಂಘಟನೆಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದಾರೆ? ಅವ್ರು ಎಜುಕೇಷನ್ ಸಂಸ್ಥೆದಾಗ ಆಗಲಿ ಅಂಥದ್ದಾಗ ಒಂದು ಅದರದಾಗ ನಾವು ಮೆಂಬರ್ ಆಗಿ ಸೇವೆ ಸಲ್ಲಿಸ್ಲಾಕತ್ತೀವಿ ಸರ್. ರೂರಲ್ ಎಜುಕೇಷನ್ದಾಗ ಆಗೋದಂತ. ಸರ್, ಈಗ ನಿಮಗೆ ಅನಿಸಿಕೆ ಪ್ರಕಾರ ಈಗ ಈ ಒಂದು ವಾರ್ಡ್ನಲ್ಲಿ ಈಗ ಎಷ್ಟು ಭಾಗದಷ್ಟು ಈಗ ಕಾಮಗಾರಿಕೆ ಆಗಿದೆ, ಇನ್ನೂ ಎಷ್ಟು ಭಾಗದಷ್ಟು ಮಾಡಬೇಕು ಅಂತ ನೀವು ಅಂದ್ಕೊಂಡಿರುವಂಥದ್ದು? ಕಾಮಗಾರಿ ಅಂದರೆ ಹಿಂಗೆ ರೀ, ಎಷ್ಟು ಮಾಡಿದ್ರೆ ಅಷ್ಟು ಕಮ್ಮಿನೇ ಇರ್ತದೆ ರೀ. ಒಂದು ಮಾಡಿದರೆ ಇನ್ನೊಂದು ಕಮ್ಮಿ ಇರ್ತದೆ. ಹ್ಯಾಂಗೆ ಮನುಷ್ಯಗ ಮನೆ ಕಟ್ಟೋದು ಅದ, ಬಟ್ಟೆ ಊಟದ ಅದ, ಉಡೋದು ಅದ, ಆ ಟೈಪ್ ಇದು ಕೆಲಸ ನಂಗೆ ಆಗೋದು. ಜನಸಂಖ್ಯೆ ಹೆಚ್ಚಿಗೆ ಆಗ್ತದೆ. ಮಾಡ್ತಿರ್ಬೇಕು, ಮಾಡ್ಕೊತ ಇರ್ತೀವಿ ಸರ್. ಸರ್, ನಿಮಗೆ ಈ ಒಂದು ರಾಜಕೀಯ ಜೀವನಕ್ಕೆ ನೀವು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ನಿಮ್ಮ ವಾರ್ಡಿನ ಪ್ರತಿಯೊಬ್ಬ ಜನತೆ, ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶೀಲಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೊನೆಯದಾಗಿ ಆ ಎಲ್ಲ ಜನತೆಗೂ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಎಲ್ಲ ಜನದ ನಮ್ಮ ಮ್ಯಾಗ ಪ್ರೀತಿ ಆದ್ರಿ, ನಾವು ಅವ್ರ ಮ್ಯಾಗ ಪ್ರೀತಿ ಅದ. ಯಾವಾಗನ ನಮ್ಮ ಸಂಗಾಟಿ ಇವಿ ರೀ, 30 ದಿವಸದಿಂದ ಇದು ಮಾಡ್ಕೇಸ ಅವ್ರಿಗೆ ನಾವು ಧನ್ಯವಾದ ಅಂತೀವಿ, ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ನಿಮ್ಮ ಇನ್ನು ಮುಂದೆ ಇರುವ ಎಲ್ಲಾ ಕೆಲಸ ಕಾರ್ಯಗಳು ಯಶಸ್ಸಾಗಲಿ ಅಂತ ಹೇಳ್ತಾ ನಮ್ಮ ಮಾತು ಧನ್ಯವಾದಗಳು.